ಭಾರತದಲ್ಲೇ ಕುಳಿತು ಅಮೆರಿಕದ ಟಾಪ್ ಕಂಪನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಯಾವ ರೀತಿ ಪ್ರಾಫಿಟ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಅಮೆರಿಕದ ಟಾಪ್ ಕಂಪನಿಗಳು ಆ್ಯಪಲ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಗೂಗಲ್ ಇರ್ಬೋದು, ಅಮೆಝಾನ್ ಇರ್ಬೋದು, ನೆಟ್ಫ್ಲಿಕ್ಸ್ ಇರ್ಬೋದು. ಈ ಕಂಪನಿಗಳ ಮೇಲೆ ನಿಮ್ಗೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದು ಬಟ್ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ ಗೊತ್ತಿಲ್ಲದಿದ್ರೆ ಈ ವಿಡಿಯೋವನ್ನು ನೋಡಿ. ಭಾರತದಲ್ಲಿದ್ದುಕೊಂಡು ಈ ಕಂಪನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ನಾವು ಈ ಕಂಪನಿಗಳ ಶೇರನ್ನು ಪರ್ಚೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಬದಲಾಗಿ ನಾವು ಈ ಕಂಪನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂಥ ETF ಗಳನ್ನು ಪರ್ಚೇಸ್ ಮಾಡಿಕೊಂಡು ಅಲ್ಲಿಂದ ನಾವು ಪ್ರಾಫಿಟ್ ಅನ್ನು ಮಾಡಬಹುದು. ಸೊ ನಮ್ಮ ಟ್ರೇಡಿಂಗ್ ಅಕೌಂಟ್ ಮುಖಾಂತರ ನಾವು ಈ ETF ಗಳನ್ನು ಪರ್ಚೇಸ್ ಮಾಡೋದ್ರ ಮೂಲಕ ನಾವು ಭಾರತದಲ್ಲೇ ಕುಳಿತು ಈ ಅಮೆರಿಕದ ಕಂಪನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಪ್ರಾಫಿಟ್ ಅನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಿದ್ರೆ ಯಾವ ETF ಗಳು ಈ ಅಮೆರಿಕದ ಕಂಪನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುತ್ತೆ ಅನ್ನೋದನ್ನ ನೋಡೋದಾದ್ರೆ ಮೊದಲನೇದಾಗಿ ಮೋತಿಲಾಲ್ ಓಸ್ವಾಲ್ ನಸ್ದಾಕ್ 100 ETF ಅಂತ ಇದೆ. ಸೊ ಇದನ್ನು ನಾವು ನಮ್ಮ ಟ್ರೇಡಿಂಗ್ ಅಕೌಂಟ್ ಅಲ್ಲಿ MON 100 ಅಂತ ಸರ್ಚ್ ಮಾಡಿದ್ರೆ ನಮಗೆ ಸಿಗುತ್ತೆ. ಸೊ ನಿಮ್ಮ ಟ್ರೇಡಿಂಗ್ ಅಕೌಂಟ್ ಫಾರ್ ಎಕ್ಸಾಂಪಲ್ ಝೀರೋದ ಇರ್ಬೋದು, ಝೀರೋದಲ್ಲಿ ನೀವು ಸರ್ಚ್ ಮಾಡಿದ್ರೆ MON 100 ಅಂತ ಸರ್ಚ್ ಮಾಡಿದ್ರೆ ಈ ETF ಸಿಗುತ್ತೆ. ಅಲ್ಲಿ ನೀವು ಪರ್ಚೇಸ್ ಮಾಡಿದ್ರೆ ನೀವು ಅಮೆರಿಕದ ಕಂಪನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದಾಗುತ್ತೆ. ಸೊ ಈ ETF ಏನು ಮಾಡುತ್ತೆ ಅಂತ ನಾವು ನೋಡೋಣ. ಮೋತಿಲಾಲ್ ಓಸ್ವಾಲ್ ನಸ್ದಾಕ್ 100 ETF ಅಂತ MON 100 ಅಂತ ಇದರ ಪ್ರೈಸ್ 214.95 ಇರುವಂಥದ್ದು ಕರೆಂಟ್ಲಿ ಇವತ್ತು ತುಂಬಾ ರೈಸ್ ಆಗಿದೆ. ಸೊ ಇದು ನಸ್ದಾಕ್ 100 ಇಂಡೆಕ್ಸ್ ಅನ್ನ ಟ್ರ್ಯಾಕ್ ಮಾಡುತ್ತೆ. ಸೊ ಇದರ ರಿಟರ್ನ್ ಅನ್ನು ನಾವು ನೋಡಿದಾಗ ಡಿಸೆಂಬರ್ 2014ರಿಂದ ಇಲ್ಲಿ ಚಾರ್ಟ್ ತೋರ್ತಾ ಇರುವಂಥದ್ದು ಒಂದು ಹ್ಯೂಜ್ ರಿಟರ್ನ್ ಅನ್ನು ಕೊಟ್ಟಿರುವಂಥದ್ದು. ಲಾಸ್ಟ್ 2-3 ವರ್ಷದಲ್ಲಿ ಹ್ಯೂಜ್ ರಿಟರ್ನ್ ಅನ್ನು ಕೊಟ್ಟಿದೆ. ಟೋಟಲ್ 672% ರಿಟರ್ನ್ ಅನ್ನ ಈ ETF ಕೊಟ್ಟಿದೆ ಅಂತ ಹೇಳ್ಬೋದು. ಸೊ ಈ ನಸ್ದಾಕ್ 100 ETF ಏನನ್ನ ಟ್ರ್ಯಾಕ್ ಮಾಡುತ್ತೆ ಅಂತ ನಾವು ನೋಡಿದ್ರೆ ಇದು ನಸ್ದಾಕ್ 100 ಇಂಡೆಕ್ಸ್ ಏನಿದೆ, ನಸ್ದಾಕ್ ಸ್ಟಾಕ್ ಎಕ್ಸ್ಚೇಂಜ್ ನ ನಸ್ದಾಕ್ 100 ಇಂಡೆಕ್ಸ್ ಏನಿದೆ ಅದನ್ನ ಟ್ರ್ಯಾಕ್ ಮಾಡುತ್ತೆ. ಇಲ್ಲಿ ನಮ್ಮಲ್ಲಿ NSE ನಿಫ್ಟಿ 50 ಅಥವಾ BSE ಸೆನ್ಸೆಕ್ಸ್ ಯಾವ ರೀತಿ ಒಂದು ಇಂಡೆಕ್ಸ್ ಇದೆ, ನಸ್ದಾಕ್ 100 ಕೂಡ ಇಂಡೆಕ್ಸ್ ಆಗುತ್ತೆ. ಆ ಇಂಡೆಕ್ಸ್ ಅನ್ನ ಈ ETF ಫಾಲೋ ಮಾಡುತ್ತೆ. ಈ ನಸ್ದಾಕ್ 100 ಇಂಡೆಕ್ಸ್ ಅಲ್ಲಿ ಇರುವಂತಹ ಸ್ಟಾಕ್ ಗಳನ್ನ ನಾವು ನೋಡೋದಾದ್ರೆ ಇಲ್ಲಿ ಟಾಪ್ ಸ್ಟಾಕ್ ಇರುವಂತದ್ದು ಟೆಸ್ಲಾ ಆಗಿರ್ಬೋದು, ನೆಟ್ಫ್ಲಿಕ್ಸ್ ಆಗಿರ್ಬೋದು, ಮೆಟಾ ಆಗಿರ್ಬೋದು, ಗೂಗಲ್, ಹಾಗೆ ಟಾಪ್ ಅಮೆರಿಕದ ಕಂಪನಿಗಳು ಈ ಇಂಡೆಕ್ಸ್ ಅಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ಹಾಗಾಗಿ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮೂಲಕ ನಾವು ಇಂಡೈರೆಕ್ಟ್ ಆಗಿ ಈ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದಾಗುತ್ತೆ. ತುಂಬಾ ಒಳ್ಳೆ ರಿಟರ್ನ್ ಅನ್ನು ಕೊಟ್ಟಿರುವಂತಹ ಒಂದು ETF ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ETF ಇರುವಂಥದ್ದು ಮಿರೈ ಅಸೆಟ್ NYSE ಫ್ಯಾಂಗ್ ಪ್ಲಸ್ ETF ಅಂತ ಕರಿತೀವಿ. ಫ್ಯಾಂಗ್ ಅಂತ ನಾವು ಸರ್ಚ್ ಮಾಡಿದ್ರೆ ನಿಮ್ಮ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಇದು ಸಿಗುವಂಥದ್ದು. ಇದು ಮಿರೈ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಏನಿದೆ ಅದರ ಒಂದು ETF ಆಗುತ್ತೆ. NYSE ಫ್ಯಾಂಗ್ ಪ್ಲಸ್ ಇಂಡೆಕ್ಸ್ ಅನ್ನು ಇದು ಟ್ರ್ಯಾಕ್ ಮಾಡುತ್ತೆ. ಸೊ ಏನು NYSE ಫ್ಯಾಂಗ್ ಪ್ಲಸ್ ಅಂತ ಹೇಳಿದ್ರೆ NYSE ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ಏನಿದೆ ಅದರ ಒಂದು ಇಂಡೆಕ್ಸ್ ಆಗುತ್ತೆ ಫ್ಯಾಂಗ್ ಪ್ಲಸ್ ಅಂತ. ಇದು ಪಾಪ್ಯುಲರ್ ಸ್ಟಾಕ್ ಫೇಸ್ಬುಕ್, ಅಮೆಝಾನ್, ನೆಟ್ಫ್ಲಿಕ್ಸ್, ಗೂಗಲ್ ಹಾಗೆ ಇತರ ಪಾಪ್ಯುಲರ್ ಸ್ಟಾಕ್ ಏನಿದೆ ಅವುಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. NYSE ಫ್ಯಾಂಗ್ ಪ್ಲಸ್ ಇಂಡೆಕ್ಸ್ ಅಲ್ಲಿ ಏನು ಸ್ಟಾಕ್ ಇದೆ ಆ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿಕೊಂಡು ನಮಗೆ ಇಲ್ಲಿ ರಿಟರ್ನ್ ಅನ್ನು ಜನರೇಟ್ ಮಾಡಿ ಕೊಡುತ್ತೆ. ಫ್ಯಾಂಗ್ ಪ್ಲಸ್ ಇಂಡೆಕ್ಸ್ ಅಲ್ಲಿ ಟಾಪ್ ಸ್ಟಾಕ್ಗಳು ಇರುವಂಥದ್ದು ಅಮೆಝಾನ್, ನೆಟ್ಫ್ಲಿಕ್ಸ್, ಗೂಗಲ್, ಮೈಕ್ರೋಸಾಫ್ಟ್ ಈ ರೀತಿಯ ಟಾಪ್ ಸ್ಟಾಕ್ಗಳಿದೆ. ಸೊ ಇದರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ನಾವು ಅಮೆರಿಕದಲ್ಲಿರುವ ಟಾಪ್ ಕಂಪನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದಾಗುತ್ತೆ. ಇದರ ರಿಟರ್ನ್ ಅನ್ನು ನಾವು ನೋಡಿದ್ರು ಕೂಡ ತುಂಬಾ ಒಳ್ಳೆ ರಿಟರ್ನ್ ಅನ್ನು ರೀಸೆಂಟ್ ಆಗಿ ಇದು ಜನರೇಟ್ ಮಾಡಿ ಕೊಟ್ಟಿರುವಂಥದ್ದು. ಹಾಗೆ ನೆಕ್ಸ್ಟ್ ಇರುವಂಥದ್ದು ಮಿರೈ ಅಸೆಟ್ S&P 500 ಟಾಪ್ 50 ETF ಅಂತ ಕರಿಬಹುದು. ಇದು S&P 500 ಇಂಡೆಕ್ಸ್ ಅನ್ನ ಟ್ರ್ಯಾಕ್ ಮಾಡುವಂತ ಒಂದು ETF ಆಗುತ್ತೆ. ಮಿರೈ ಅಸೆಟ್ S&P 500 ಟಾಪ್ 50 ETF ಇದು ಟಾಪ್ 50 ಕಂಪನಿಯನ್ನ ಟ್ರ್ಯಾಕ್ ಮಾಡುತ್ತೆ. S&P 500 ಅಲ್ಲಿರುವ ಟಾಪ್ 50 ಅನ್ನ ಟ್ರ್ಯಾಕ್ ಮಾಡುವಂತ ಒಂದು ETF ಆಗುತ್ತೆ. S&P 500 ಇಂಡೆಕ್ಸ್ ಏನಿದೆ ಇದು 500 ಕಂಪನಿಗಳ ಒಂದು ಇಂಡೆಕ್ಸ್ ಆಗುತ್ತೆ. ಇದು ಕೂಡ ಕಂಪನೀಸ್ ಲೈಕ್ ಆಪಲ್, ಅಮೆಝಾನ್, GE ಇಂಥ ಅಮೆರಿಕದ ಟಾಪ್ ಕಂಪನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂತ ಒಂದು ETF ಆಗುತ್ತೆ. ಹಾಗೆ ನೆಕ್ಸ್ಟ್ ಇರುವಂತದ್ದು ಮೋತಿಲಾಲ್ ಓಸ್ವಾಲ್ ನಸ್ದಾಕ್ Q50 ETF ಅಂತ. ಇದನ್ನು ನಾವು MON Q50 ಅಂತ ಸರ್ಚ್ ಮಾಡಿದ್ರೆ ನಮ್ಮ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಇದು ಸಿಗುತ್ತೆ. ಇದರ ರಿಟರ್ನ್ ಅನ್ನು ನಾವು ನೋಡಿದ್ರೆ ಕೂಡ ಒಂದು ಡಿಸೆಂಟ್ ರಿಟರ್ನ್ ಅನ್ನ ಕೊಟ್ಟಿರುವಂತದ್ದು. ಇದು ಕೂಡ ನಸ್ದಾಕ್ ನ Q50 ಇಂಡೆಕ್ಸ್ ಏನಿದೆ ಅದನ್ನ ಟ್ರ್ಯಾಕ್ ಮಾಡುವಂತ ಒಂದು ETF ಆಗುತ್ತೆ. ಇದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು. ಇವು ಇಷ್ಟರಲ್ಲಿ ತುಂಬಾ ಬೆಟರ್ ಅಂತ ನನ್ಗನ್ಸಿದ್ದು ನಸ್ದಾಕ್ 100 ETF ಒಂದು, MON 100 ಅಂತ ನಾವು ಸರ್ಚ್ ಮಾಡಿದ್ರೆ ನಮಗೆ ಸಿಗುತ್ತೆ. ಅದೇ ರೀತಿ ನೆಕ್ಸ್ಟ್ ಫ್ಯಾಂಗ್ ಅಂತ ಕರಿಬಹುದು ಅಥವಾ NYSE ಫ್ಯಾಂಗ್ ಪ್ಲಸ್ ETF ಏನಿದೆ ಇದು ಕೂಡ ಒಂದು ಬೆಟರ್ ಆದ ETF ಆಗುತ್ತೆ. ಇದು ಕೂಡ ಬೆಟರ್ ರಿಟರ್ನ್ ಅನ್ನು ಕೊಟ್ಟಿರುವಂತಹ ETF ಆಗುತ್ತೆ. MON 100 ಹಾಗೆ ಫ್ಯಾಂಗ್ ಪ್ಲಸ್ ETF ನಾವು ನಮ್ಮ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ನೋಡಿದಾಗ ಇಲ್ಲಿ ನೋಡಬಹುದು ನಮಗೆ ಈ ರೀತಿಯ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಇದು ಸಿಗುತ್ತೆ. MON 100 ಫ್ಯಾಂಗ್ ನಾವು ಇಲ್ಲಿ ಸರ್ಚ್ ಮಾಡಬಹುದು. MON ಅಂತ ನಾನು ಸರ್ಚ್ ಮಾಡ್ತೀನಿ. MON 100 ಮೋತಿಲಾಲ್ ಓಸ್ವಾಲ್ ನಸ್ದಾಕ್ 100 ETF ಅಂತ ಬರುತ್ತೆ ನೋಡಿ. ಇದನ್ನ ಆಡ್ ಮಾಡ್ಕೊಂಡ್ರೆ ನೀವು ನಿಮ್ಮ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಇದನ್ನ ಆಡ್ ಮಾಡ್ಕೊಳ್ಬಹುದು. ಇಲ್ಲಿ ನೀವು ಯಾವ ರೀತಿ ಶೇರ್ ಅನ್ನು ಬೈ ಮಾಡ್ತೀರಿ ಅದೇ ರೀತಿ ಬೈ ಅನ್ನು ಕೊಟ್ಟರೆ ಇಲ್ಲಿ ಬೈ ಮಾಡಬಹುದು. ಈ ರೀತಿ ನಾವು ಇಂಟರ್ನ್ಯಾಷನಲ್ ETF ಅನ್ನು ಬೈ ಮಾಡೋದ್ರ ಮೂಲಕ ಫಾರಿನ್ ಕಂಪನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಪ್ರಾಫಿಟ್ ಅನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಈ ವಿಡಿಯೋ ಕೇವಲ ಎಜುಕೇಶನಲ್ ಪರ್ಪಸ್ಗೋಸ್ಕರ ಯಾವುದೇ ರೆಕಮೆಂಡೇಶನ್ ವಿಡಿಯೋ ಅಲ್ಲ. ನೀವು ಇನ್ವೆಸ್ಟ್ಮೆಂಟ್ ಮಾಡೋ ಮುಂಚೆ ಒಂದಷ್ಟು ರಿಸರ್ಚ್ ಅನ್ನು ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸ್ ಅನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.